ಸೊ ಸರ್ ಈ ಹಿಂದೆ ತುಂಬಾ ಆತ್ಮೀಯರಾಗಿದ್ರಿ ನೀವು. ಈ ವಿಚಾರ ಕೊಲೆ ಕೇಸು ಅಂತ ವಿಚಾರ ಗೊತ್ತಾದಾಗ ಏನು ಅನ್ನಿಸ್ತು? ಸರ್ ಎಲ್ಲರಿಗೂ ಈಗ ನಾನು ಹೇಳ್ತೀನಲ್ಲ ಡಿಸೆಂಬರ್ ಅಂತೀನಿ, ಫೆಬ್ರವರಿ 16 ಅವ್ರ ಬರ್ಡೇ ಆದಮೇಲೆ ಇನ್ನೊಂದು ಪಾರ್ಟಿಲೆಲ್ಲೋ ಮೀಟ್ ಮಾಡೋದು ಅಷ್ಟೇ. ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ, ಮಾದೇವ ಆಗಲಿ ಅಥವಾ ಲಂಕಾಸುರ, ಅದು ನಂದು ಒಂದಿಷ್ಟು ಎಲ್ಲ ಇದೆ, ನಂದೆಲ್ಲ ಕೆಲಸಗಳಿದೆ. ಸೊ ನಾನು ಮೀಟೇ ಮಾಡಿರಲಿಲ್ಲ, ತುಂಬ ದಿನ ಆಯಿತು. ನನಗೆ ಈ 4 ತಿಂಗಳೇನೋ ಆಯಿತು. ನಾನು ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು, ನೋಡಿ ಒಂದು ನಿಮಿಷ ಟಿ ವಿ ನೋಡಿ ಅಂತ. ನಾನು ಯಾವಾಗ ನ್ಯೂಸ್ ನೋಡಿದ್ಮೇಲೆ ನನಗೆಲ್ಲ ಗೊತ್ತಾಗ್ತಿದೆ ಏನದು. ಆಮೇಲೆ ಅದು ಜೂನ್ 10. ಅವತ್ತು ಅಂದರೆ ಯಾವತ್ತು ಇದಾಯ್ತಲ್ಲ ಅವತ್ತೇ ನಾನು ಐ ವಾಸ್ ವೆರಿ ಶಾಕ್. ನನಗೇನಿದು ಯಾಕಂದರೆ ನನಗೆ ಮಾಹಿತಿನೇ ಇರಲಿಲ್ಲ ಏನು ಮಾತಾಡೋದು. ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗಲಿ ಇಡೀ ಕರ್ನಾಟಕಕ್ಕೆ ಎಷ್ಟು ಜನ ಆ ಕಡೆ, ಆ ಫ್ಯಾಮಿಲಿ, ರೇಣುಕಾಸ್ವಾಮಿ ಅವ್ರ ಫ್ಯಾಮಿಲಿ ಆ ಕಡೆ ಒಂದು ಈಗ ನೀವೇ ಹೇಳ್ದಂಗೆ ಎಲ್ಲ ಕಡೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತ ಆ ಫ್ಯಾಮಿಲಿ ಆ ಥರ. ಆಮೇಲೆ ಈ ಕಡೆ ದರ್ಶನ್ ಅವ್ರ ಫ್ಯಾಮಿಲಿ ಅಂದರೆ ಎಲ್ಲ ಅಭಿಮಾನಿಗಳು, ಅದೇ ನಮಗೂ ಅಷ್ಟೇ ಬೇಜಾರಿದೆ. ಅಂದರೆ ಡಬಲ್ ಬೇಜಾರಿದೆ ನನಗೂ. ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನೂ, ಯಾಕಂದರೆ ತನಿಖೆ ನಡೀತಿದೆ, ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.